ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ಕೇರಳ. ಸೊ ನಮ್ಮದು ವೆಲ್ಕಮ್ ಆಗಿಬಿಟ್ಟೈತಿ. ಈ ಟ್ರೈನಿಂದ ಚೇಸಿಂಗ್ ಮಾನ್ಸೂನ್ ಮಾಡತ್ತಿದ್ವಿ. ಡಾಟ್ ಆನ್ ಟೈಮ್ 8 ಗಂಟೆಗೆ ಡಿಪಾರ್ಟು ಆದ್ವಿ. ಮಂಗಳೂರು ಔಟ್ರ್ ಒಳಗೆ ಮಳೆ ಎಷ್ಟು ಜಾಸ್ತಿ ಆದ್ ನೋಡ್ರಿ. ಇಲ್ಲ ಆಂದಿ ತುಫಾನ್ ಅಂತಾರಲ್ಲ, ಕ್ರಾಸ್. ಬೆಳಗ್ಗಿಂದ ಚಾ ಹುಡುಕಾಡತ್ತಿದ್ದೀವಿ, ಬಟ್ ಚಾ ಇತ್ತು, ಚಾ ಕುಡಕ್ಕೆ ಟೈಮ್ ಇರಲಿಲ್ಲ. ಲಿಟ್ರಲಿ ನಾವು ಅರಬ್ಬಿ ಸಮುದ್ರದ ಬಾಜು ಹೊಂಟ 40 ನಿಮಿಷ ಆಯ್ತು. ಮನೆಗಳ ಎಲ್ಲ ನೀರು ಹೋಗ್ಕೊಂಡ್ಬಿಡೋದು ನೋಡ್ರಿ, ಅಷ್ಟು ಮಳೆ ಆಗೈತಿ ಇಲ್ಲಿ. ಓವರ್ಟೇಕಿಂಗ್ ಎರ್ನಾಡ್ ಮಳೆ ಯಾವ ಲೆವೆಲಿಗೆ ಆಯ್ತು ಅಂತಂದ್ರೆ ಗೋಳೆಲ್ಲ ಸಿರಿ ಆಗ್ಬಿಟ್ಟು. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಚೇಸಿಂಗ್ ಮಾನ್ಸೂನ್ ಪಾರ್ಟ್ 3ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಸೊ ಚೇಸಿಂಗ್ ಮಾನ್ಸೂನ್ ಮಾಡ್ಕೊತ ಟ್ರೈನು ಚೇಂಜ್ ಮಾಡೋದು ಆಗ್ಬಿಡ್ತು. ಯಾಕಂತಂದ್ರೆ ನಾವೀಗ ಬೆಂಗಳೂರಿಂದ ಕೋಯಿಕೋಡ್ ಹೋಗುವಂಥ ಎಕ್ಸ್ಪ್ರೆಸ್ ಕಣ್ಣೂರು ಹೋಗ್ತಿತ್ತಲ್ಲ ಮೊದಲು, ಅದ್ರೊಳಗೆ ಮಂಗಳೂರಿಗೆ ಬರೋ ಪ್ಲಾನ್ ಇತ್ತು ಈ ಟ್ರೈನ್ ಹಿಡ್ಯಾಕ. ಸೊ ಟೈಟಲ್ ತಮ್ಮನೆಲ್ಲ ನೋಡಂತೂ ಕಂಡು ಹಿಡಿದಿರ್ತೀರಿ. ನಾವಿವತ್ತು ಜರ್ನಿ ಮಾಡತ್ತೀವಿ ನಾಗರ್ಕೋಯಿಲ್ಗೆ ಹೋಗುವಂಥ ಮಂಗಳೂರು ನಾಗರ್ಕೋಯಿಲ್ ವೀಕ್ಲಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಒಳಗೆ. ಯಾಕಂತಂದ್ರೆ ಒಂದು ಶಾರ್ಟ್ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಈ ಮಳೆರಾಯನ ಆರ್ಭಟನ ಈ ಟ್ರೈನಿಂದ ನೋಡ್ಬೇಕಂಥೇಳಿ ಪೂರ್ತಿ ಕೇರಳದ ಗಾಡ್ಸ್ ಓನ್ ಕಂಟ್ರಿದ ಗಾಡ್ ಫೀಲಿಂಗ್ ತೊಗೋಬೇಕಂಥೇಳಿ ನಾವು ಈ ಟ್ರೈನ್ ಒಳಗೆ ಜರ್ನಿ ಮಾಡತ್ತೀವಿ ರೀ. ಸೊ ನಮ್ಮದು ವೆಲ್ಕಮ್ ಆಗಿಬಿಟ್ಟೈತಿ. ಈ ಟ್ರೈನಿಂದ ಚೇಸಿಂಗ್ ಮಾನ್ಸೂನ್ ಮಾಡತ್ತಿದ್ವಿ. ಈ ಟ್ರೈನ್ ಹಿಡಕ್ಕೂ ಅಷ್ಟೇ ಚೇಂಜ್ ಮಾಡಿದ್ವಿ ನಾವು ಲಾಸ್ಟ್ ಮೂಮೆಂಟ್ ಒಳಗೆ ರೀ. ಈಗ ರೀಚ್ ಆಗೈತಿದ. ಸುಹಾಸ್ ಬ್ರೋ, ಕ್ಯಾನ್ ಯು ಶೋ ಟೈಮ್? 7:57 ನೋಡ್ರಿ. ಇಲ್ಲ ಲಾಸ್ಟ್ ಮೂಮೆಂಟಿಗೆ ಬಂದು ಹಿಡಿದೇವು ನಾವು. ಫುಲ್ ಸರ್ಕಸ್. ಸೊ ಈ ಟ್ರೈನ್ ಒಳಗೆ ನಿಮ್ಗೆ ಇವತ್ತು ಪೂರ್ತಿ ಜರ್ನಿ ನೋಡೋಕೆ ಸಿಗುತ್ತೆ. ಡಾಟ್ ಆನ್ ಟೈಮ್ 8 ಗಂಟೆಗೆ ಡಿಪಾರ್ಟು ಆದ್ವಿ. ವಾ, ಇಲ್ಲಿ ನಾವು ಓವರ್ಟೇಕ್ ಮಾಡಿದೀವಿ ರೀ KSR ಬೆಂಗಳೂರು ಕೋಯಿಕೋಡ್ ಎಕ್ಸ್ಪ್ರೆಸ್ನ. ಲಾಸ್ಟ್ ಮೂಮೆಂಟ್ ಒಳಗೆ ಹಿಡಿದೇವೆ ರೀ, ಲಿಟ್ರಲಿ ಲಾಸ್ಟ್ ಮೂಮೆಂಟ್ ಒಳಗೆ ಹಿಡಿದೇವಿ ಗಾಡಿನ. ಬಟ್ ವರ್ತ್ ಐತ್ರಿ ಈ ಜರ್ನಿ. ಸೊ ನಾ ಈಗ ಅರ್ಜೆಂಟ್ ಒಳಗೆ S8 ಒಳಗೆ ಹತ್ಕೊಂಡ್ರಿ. ಸೊ ಇಂಟೀರಿಯರ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಪಟ್ ಅಂತ ಹೋಗೋಣಂತ. ನಮ್ಮ ಕೋಚ್ ಬಂದ್ಬಿಟ್ಟು ಇವತ್ತೆ S5. ಈ ಗೂಡ್ ಸಂಬಂಧ ನಮ್ಮನ್ನ ಏನಾದರೂ ನಿಲ್ಸಿದ್ದಂದ್ರೆ ಈ ಗಾಡಿ ಹಿಡ್ದಂಗೆ ಹಾಕಿತ್ತು ನಾವು. ಸೊ ಮೇ ಬಿ ಇದೇ ನಮ್ಮ ಕೋಚ್ ಅನ್ಸುತ್ತೆ. ಸೊ ಎಂಟ್ರ್ ಆದೀವಿ. ಸೈಡ್ ಲೋವರ, ಸೈಡ್ ಅಪ್ಪರ ಮತ್ತು ಲೋವರ್ ಸಿಗತ್ತೆ. ಅಣ್ಣ ನಮಸ್ತೆ, ಕೆಸೆ ಅಪ್? ಈ ಸಿ ಗಾಡಿ ಕೋಮಿಲ್ಲ, ಅದು ಓಟೇಕ್ ಆತಲ್ಲ, ಅದ್ರ ಬಗ್ಗೆ ಮಾತಾಡತ್ತಾರ ಅವ್ರ. ಅಣ್ಣ ಹೆಂಗಿತ್ತು ಅಡ್ವೆಂಚರ್? ಕೇಸಾತ ಅಡ್ವೆಂಚರ್ ವರ್ತ್ ಬಿತಾ? ಮಸ್ತ್ ಇದೆ ನೋಡ್ರಿ. ಇದು ಅಮೃತ್ ಭಾರತ್ ಕಲರ್ ಕಾಂಬಿನೇಷನ್ ನಂಗೆ ಭಾಳ ಇಷ್ಟ ಆಗುತ್ತೆ. ಸೊ ಲೋವರ್ ಮಿಡಲ್ ಅಪ್ಪರ್ ಸಿಟ್ಟಿಂಗ್ ಕಾಂಬಿನೇಷನ್. ಬಟ್ ನಿಮ್ಗೆ ಸ್ಲೀಪರ್ಗಿಂತ ನಾನು ನಿಮ್ಗೆ ಏನೇನು ಬೆಟರ್ ಐತೆ ಅಂತ ಹೇಳಿದಾದ್ರೆ, ಸ್ಲೀಪರ್ ಒಳಗೆ ನಿಮ್ಗೆ ವಾಟರ್ ಬಾಟಲ್ ಹೋಲ್ಡರ್ ನೋಡೋಕೆ ಸಿಗಂಗಿಲ್ಲ. ಇಲ್ಲಿ ವಾಟರ್ ಬಾಟಲ್ ಹೋಲ್ಡರ್ ಸಿಗುತ್ತೆ. ಮತ್ತು ಸ್ಲೀಪರ್ ನಾರ್ಮಲ್ ಸ್ಲೀಪರ್ ಮಾತಾಡತ್ತೆ ನಾನು ಬೇರೆ ಟ್ರೈನ್ಸದ. ಅಲ್ಲಿ ನಿಮ್ಗೆ AC ಇದನ್ನು USB-C ಸಿಗಲ್ಲ, USB-A ಸಿಗಲ್ಲ. ಜಸ್ಟ್ ಬರೀ ನಿಮ್ಗೆ ಅಡಾಪ್ಟರ್ ಪಿನ್ ಸಿಗುತ್ತೆ. ಅಲ್ಲಿ ಮೊಬೈಲ್ ಹೋಲ್ಡರ್ ನೋಡೋಕೆ ಸಿಗಂಗಿಲ್ಲ ನಿಮ್ಗೆ. ಅದಷ್ಟೇ ಅಲ್ಲದೆ ಇಷ್ಟು ಕಂಫರ್ಟೇಬಲ್ ಸೀಟ್ಸ್ ಮತ್ತು ಟ್ರೈನ್ಸ್ ನೋಡೋಕೆ ಸಿಗಂಗಿಲ್ಲ. ಮತ್ತು ಇದ್ರೊಳಗೆ ನಿಮ್ಗೆ ಅನೌನ್ಸ್ಮೆಂಟು ಆಗುತ್ತೆ ರೀ. ನಾನು ನಿಮ್ಗೆ ಅನೌನ್ಸ್ಮೆಂಟ್ ಕೇಳಿಸ್ತೀನಿ. ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಹಿಂದಿನ ಕೋಚ್ ಒಳಗೆ ಆಗತೈತೆ, ಈ ಕೋಚ್ ಒಳಗೆ ಆಗತ್ತಿಲ್ಲ.
ಇಲ್ಲಿ ಮತ್ತು ಹಾಗಾದ ನೋಡ್ರಿ, ಭಾರತೀಯ ರೈಲ್ವೆಯೊಂದಿಗೆ ಪ್ರಯಾಣಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಸ್ಟಾರ್ಟ್ ಆಗಿದ್ರಿ ನಮ್ಮ ಜರ್ನಿ. ಅಕ್ಕ ಏನು ಹಿಂಗಂದ್ರೆ ಸೊ CCTV ಕ್ಯಾಮ್ರಾಸ್ ಇರುತ್ತೆ, ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ಸ್. ನೀವು ದೂರದಿಂದ ಎಕ್ಸ್ಪೀರಿಯೆನ್ಸ್ ಮಾಡತ್ತೀರಿ ಅಂತೇಳಿ ನಾನು ಅನ್ಕೋತೇನೆ. ಸೊ ಇದು ಇಂಟೀರಿಯರ್ಸ್ ಅಮೃತ್ ಭಾರತದ. ಜಂಕ್ಷನಿಂದ ಸೆಂಟ್ರಲ್ಗೆ ಹೋಗೋ ಸೈಡ್ ಟ್ರೈನ್ಗಳೆಲ್ಲ ಇಲ್ಲೇನು ನೋಡತ್ತಿರಲ್ಲ ಕ್ಯಾಬಿನ್, ಇಲ್ಲಿಂದ ರೈಡ್ ಹೋಗ್ತಾವ. ಸೆಂಟ್ರಲ್ ಸೈಡಿಂದ ಕೇರಳ ಸೈಡ್ ಹೋಗೋ ಟ್ರೈನ್ಗಳು, ತಮಿಳ್ನಾಡು ಸೈಡ್ ಹೋಗೋ ಟ್ರೈನ್ಗಳು ಇದೇ ಲೈನಿಂದ ಬರ್ತಾವೆ ರೀ. ನೇತ್ರಾವತಿ ಕ್ಯಾಬಿನ್ ಅಂತಿಲ್ಲ. ಸೊ ನಾವು ಈಗ ಮೇನ್ ಲೈನ್ನ ಜಾಯ್ನ್ ಆದೀವಿ. ಬರೀ ಈಗ ಕ್ರಾಸ್ ಮಾಡೋಣ ಅಂತ ನೇತ್ರಾವತಿ ನದಿನ ಮಂಗಳೂರು ಔಟ್ರ್ ಒಳಗೆ. ಬರೋ ದಿನಗಳೊಳಗೆ ಜರ್ನಿ ತೋರಿಸ್ತೀನಿ. ಇಲ್ಲೆಲ್ಲ ನೀರು ತುಂಬ್ಕೊಂಡಿರುತ್ತೆ. ಇದು ಬರೀ ಸ್ಟಾರ್ಟಿಂಗ್ ಅಷ್ಟೇ. ಹಾಂ, ಸ್ಕಿಪ್ಪಿಂಗ್ ಉಳ್ಳಾಳ. ಇದೆ ನೋಡ್ರಿ ಲಾಸ್ಟ್ ಸ್ಟೇಷನ್ ಕರ್ನಾಟಕದ. ಮಳೆ ಎಷ್ಟು ಜಾಸ್ತಿ ಆಯ್ತು ನೋಡ್ರಿ. ಇಲ್ಲಿ ಆಂದಿ ತುಫಾನ್ ಅಂತಾರಲ್ಲ, ಕ್ರಾಸ್ ವಿಂಡ್ಸ್ ಅದು ಬರತೈತಿ. ವಾ, ಫುಲ್ ಕ್ಲೌಡ್ಸ್ ಎಲ್ಲ ನೋಡ್ರಿ. ಇಲ್ಲಿ ಮಂಗಳೂರು ಸೈಡ್ ಐತಿ. ಸೊ ನಾವೀಗ ಕ್ಲೌಡ್ಸ್ನ ಓವರ್ಟೇಕ್ ಮಾಡ್ಕೊಂಡ್ ಬಂದ್ವಿ. ಇಲ್ಲೊಂದು ಸ್ವಲ್ಪ ವೆದರ್ ಕ್ಲಿಯರ್ನೂ ಐತಿ. ಉಳ್ಳಾಳ ಏನಿತ್ತಲ್ಲ ಅದ ಲಾಸ್ಟ್ ರೈಲ್ವೆ ಸ್ಟೇಷನ್ ನಮ್ಮ ಕರ್ನಾಟಕದ. ಆಮೇಲೆ ನಾವೀಗ ಎಂಟ್ರ್ ಆದ್ವಿ ಗಾಡ್ಸ್ ಓನ್ ಕಂಟ್ರಿ ಕೇರಳಾಗ. ಹೌದ್ರಿ. ಸೊ ನಾವಿದೇನು ಟ್ರೈನ್ ಟ್ರಾವೆಲ್ ಮಾಡತ್ತೀವಲ್ಲ ಪೂರ್ತಿ 99% ರನ್ ಆಗುತ್ತೆ ಕೇರಳ ಒಳಗೆ. ಕೇರಳದ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಸೊ ಇದು ಮಂಗಳೂರಿಂದ ವೀಕ್ಲಿ ನಿಮಗೆ ವೆನಸ್ಡೇ ನೋಡಕ್ಕೆ ಸಿಗುತ್ತೆ ಬೆಳಗ್ಗೆ 8 ಗಂಟೆಗೆ, ರಾತ್ರಿ 10 ಗಂಟೆಗೆ ಇದು ಹೋಗಿ ತಲುಪುತ್ತಾ ತಮಿಳ್ನಾಡಿನ ನಾಗರ್ಕೋಯಿಲಿಗೆ. ಇದ್ರೊಳಗೆ ನಮ್ದು ರೊಟೇಷನ್ ಇರುತ್ತೆ. ಮಂಗಳೂರು ಜಂಕ್ಷನ್ ಆದಮೇಲೆ ಕಾಸರಗೋಡು, ಕಣ್ಣೂರು, ಕೋಯಿಕೋಡು, ಶೋರ್ನೂರು, ತ್ರಿಸೂರು, ಎರ್ನಾಕುಲಂ, ಕೊಟ್ಟಾಯಂ ಮೇಲೆ ನಾವು ಹೋಗ್ತೀವಿ ತಿರುವನಂತಪುರಂ ಸೆಂಟ್ರಲ್. ಅಲ್ಲಿಂದ ಈ ಟ್ರೈನ್ ಹೋಗಿ ತಲುಪುತ್ತಾ ನಾಗರ್ಕೋಯಿಲ್ ಜಂಕ್ಷನ್ ಮಠ. ಸೊ ವೀಕ್ಲಿ ಐತಿ. ಅತ್ತಾಗಿಂದ ಮಂಗಳವಾರ ಸಿಗುತ್ತೆ, ಇತ್ತಾಗಿಂದ ನಿಮಗೆ ಇದು ಬುಧವಾರ ಸಿಗುತ್ತೆ. ಸೊ ಇದೇನು ಅಮೃತ್ ಭಾರತ್ ಟ್ರೈನ್ ಐತಲ್ಲ, ಈ ಸ್ಕೀಮ್ ಬಂದ್ಬಿಟ್ಟು ಸ್ಲೀಪರ ಮತ್ತು ಜನರಲ್ ಕ್ಲಾಸ್ಗಳನ್ನ ಹೈಟೆಕ್ ಕ್ಯಾಟಗರಿ ಒಳಗೆ ಜನಕ್ಕೆ ಪ್ರೊವೈಡ್ ಮಾಡ್ಬೇಕಂತೇಳಿ. ಸೊ ಇದು ಹೈಟೆಕ್ ಸೀಟ್ಸ್ನ ನೀವು ಇಲ್ಲಿ ನೋಡತ್ತೀರಿ. MGR ಚೆನ್ನೈ ಸೆಂಟ್ರಲ್ ಮಂಗಳೂರು ಜಂಕ್ಷನ್. ಸ್ಕಿಪ್ಪಿಂಗ್ ಉಳ್ಳಾಳ, ಸಾರಿ ಮಂಜೇಶ್ವರ ಫಸ್ಟ್ ಸ್ಟೇಷನ್ ಇದ್ರಿ. ಮಂಜೇಶ್ವರ ಫಸ್ಟ್ ಸ್ಟೇಷನ್, ಸಾರಿ. ಲಿಟ್ರಲಿ ನೋಡ್ರಿ, ನಾವು ಅರಬ್ಬಿ ಸಮುದ್ರದ ಬಾಜುನ ಹೊಂಟೇವೆ. ಈ ಮನಿಗಳ ಹಿಂದನ ಬೀಚ್ ಐತಿ, ಉಪ್ಪಾಳ ಬೀಚ್.
ನಾವೀಗ ಕುಂಬ್ಳೆ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವಿ. ಅನಿಲ್ ಕುಂಬ್ಳೆ ಅವ್ರು ಇಲ್ಲಿಂದನ ಅಂತ ಹೇಳ್ತಾರೆ. ಕುಂಬ್ಳ ಎಸ್ ಕುಂಬ್ಳ. ಸೊ ನಾನು ಒಂದು ಅಬ್ಸರ್ವ್ ಮಾಡಿದೆ ಇಲ್ಲಿ ಏನು ಇದ್ರಿ ಹೆಸರೇನ್ರಿಪ್ಪ, ಕೇರಳ ಬಾರ್ಡ್ರ್ ಕರ್ನಾಟಕ ಬಾರ್ಡರ್ ಏನು ಸ್ಟೇಷನ್ಸ್ ಅದಾವಲ್ಲ, ಎಲ್ಲ ಸ್ಟೇಷನ್ಸ್ ಮೇಲೂ ಕನ್ನಡ, ಮಲಯಾಳಂ, ಹಿಂದಿ, ಇಂಗ್ಲೀಷ್ 4 ಲ್ಯಾಂಗ್ವೇಜ್ ಅದಾವೆ. ट्रेनिगे अटैच्ड पैंट्री कार ಐತ್ರಿ. ಸೊ पैंट्री कार सर्विसेज ಎಲ್ಲ ಸ್ಟಾರ್ಟ್ ಆಗ್ಯಾವ. भैया नाश्ता में कुछ मिलेगा? नाश्ता में मिलेगा. क्या क्या है? अरे कटलेट आ रहा है. ಅರೆ ಬಡಿಯಾ. ಬೆಳಗ್ಗಿಂದ ಚಾ ಹುಡುಕಾಡತ್ತಿದ್ದೀವಿ, ಬಟ್ ಚಾ ಇತ್ತು, ಚಾ ಕುಡಕ್ಕೆ ಟೈಮ್ ಇರಲಿಲ್ಲ. ಟೈಮ್ नहीं था ना हमारे पास और धूप भी आ गई. अरे ना चेजिंग मानसून में हम चेज ही करते रहे हर बार, जब मिलता है बेस्ट मिलता है. हाँ, ನಾವು ಏನು ಮಾಡಿದ್ವಿ ಅಂತಂದ್ರೆ ಬೆಂಗಳೂರಿಂದ ಚೇಸ್ ಮಾಡ್ಕೊಂತ ಮಂಗಳೂರು ಮಠ ಬಂದಿವಿ. ಸೊ ಮಂಗಳೂರು ಮೇ ಈ ಗಾಡಿ ಚೇಸ್ ಕರ್ತೇವೆ ಪಕಡ್ಲಿ. ಲಾಸ್ಟ್ ಮೂಮೆಂಟಿಗೆ ಹೆಂಗಾತಂತಂದ್ರೆ ಈಗ ಚೇಸ್ ಮಾಡ್ಕೊಂತ ಈ ಗಾಡಿಯಿಂದ ಈಗ ವಾಪಸ್ ನಮ್ದು ಸ್ಟಾರ್ಟ್ ಆಗೈತಿ ಚೇಸಿಂಗ್ ಕ್ಲೌಡ್ಸ್, ಚೇಸಿಂಗ್ ಮಾನ್ಸೂನ್, ಚೇಸಿಂಗ್ ಕ್ಲೌಡ್ಸ್. ಸೊ ಅನ್ನ ನೋಡ್ರಿಲೆ ಅನ್ನ, ಥ್ಯಾಂಕ್ ಯು, ಬಹುತ್ ಭೂಕ್ ಲಗಾದ. ಮಾರಿಗೋಲ್ಡ್ ಕ್ಯಾರಿ ಮಾಡತ್ತಾರ. ಸೊ ಪ್ಯಾಂಟ್ರಿ ಕಾರ್ ಸರ್ವಿಸಸ್ಸು ಸ್ಟಾರ್ಟ್ ಆಗೈತಿ. ಇಲ್ಲಿ ಉಪ್ಪಿಟ್ಟು ಬಂದೈತಿ ಮತ್ತು ಬ್ರೆಡ್ ಕಡ್ಲೆಟ್ ತೊಗೊಂಡೇವಿ. ಓ ಕಾಸರಗೋಡು ಆಬಿಗೆ ಫಸ್ಟ್ ಆಫಿಷಿಯಲ್ ಸ್ಟಾಪ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಯಾವ್ದು ರೀ? ಅದ ಊರು ನೋಡ್ರಿ ಇದು. ಇಲ್ಲಿ ವೆದರ್ ನೋಡ್ರಿ ನೀವು ಆಲ್ಮೋಸ್ಟ್ ಕ್ಲಿಯರ್ ಐತಿ, ಬಟ್ ಮುಂದೆ ಏನೈತಲ್ಲ, ಮುಂದೆ ಬ್ಲ್ಯಾಕ್ ಕ್ಲೌಡ್ಸ್ ಅಂತೂ ಅದಾವ. ಸೊ ನಾವೀಗ ಎಂಟ್ರಾಗೇವಿ ಕಾಸರಗೋಡಿಗೆ. ಸೊ ಎಷ್ಟೊಂದು ಒಂದು 20-25 ಮಿನಿಟ್ಸ್ ಒಳಗೆ ನೀವು ನೇತ್ರಾವತಿ ಕ್ಯಾಬಿನ್ ಕ್ರಾಸ್ ಮಾಡಿದ ಹುಡುಗ ಬಂದೇ ಕಾಸರಗೋಡ. ಇದೇನಿದು ಕಂಟಿನ್ಯೂಸ್ नागरकोविल तक जाने वाली अमृत भारत एक्सप्रेस प्लेटफॉर्म क्रमांक 1 पर आ चुकी है. ಎಷ್ಟು ಸೂದ್ನಿಂಗ್ ಐತೆ ನೋಡ್ರಿ. ಕೇರಳದ ಅನೌನ್ಸ್ಮೆಂಟ್ ಒಳಗೆ ಹಿಂದಿ ಕೇಳೋದು ಒಂಥರ ಇದೇನಂತಂದ್ರೆ ಆಶ್ಚರ್ಯ ಆಗುತ್ತೆ. ಸೊ ಇಲ್ಲಿ IRCTC ಕ್ಯಾಟ್ರಿಂಗ್ ಸ್ಟಾಲೂ ಐತೆ. ಇಲ್ಲಿ ನಾಷ್ಟಾನು ತೊಗೋಬೋದಿತ್ತು, ಸಿಗ್ನಲ್ ಆಗಿಲ್ಲ, ತೊಗೊಳೋನೇನು. ಸೊ ಇಲ್ಲಿ ಉಪ್ಪಿಟ್ಟು ಟೇಸ್ಟ್ ನೋಡೋಣಂತ ಸ್ವಲ್ಪ, ಬಟ್ ಆಯ್ಲಿ ಐತಿ ಸ್ವಲ್ಪ. ಓಕೆ ನಾನಿದ ಬ್ರೆಡ್ ಕಟ್ಲೆಟ್ ಅಂದ್ಕೊಂಡಿದ್ದೆ, ಬಟ್ ಇದು ಬ್ರೆಡ್ ಆಮ್ಲೆಟ್. ಒಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಬ್ರೆಡ್ ಜೊತೆ ಅವ್ರು ಸ್ವಲ್ಪ ಇದ್ರ ಜೊತೆ ಬಟರ್ ಜೊತೆ ಟಾಸ್ನು ಮಾಡ್ಯಾರ. ಸೊ ಅದನ್ನು ಆಮೇಲೆ ನೋಡೋಣ ಅಂತ. ಮಸಾಲ ಆಮ್ಲೆಟ್ ಟೇಸ್ಟಿ ಅನ್ಸೋದ್ರಿ ನೋಡಿ, ಬಿಸಿ ಐತ್ರಿ. ಆಮ್ಲೆಟ್ ಮಸ್ತ್ ಟೇಸ್ಟಿ ಐತಿ. ಅವ್ರು ಹೇಳಾದ್ರೆ ವೆಜ್ ಬ್ರೇಕ್ಫಾಸ್ಟ್ಗಿಂತ ಈ ಟ್ರೈನ್ ಒಳಗೆ ನಾನ್ ವೆಜ್ ಬ್ರೇಕ್ಫಾಸ್ಟ್ ಜಾಸ್ತಿ ಸೆಲ್ಲಿಂಗ್ ಆಗುತ್ತೆ ಅಂತೇಳಿ. ಹಾಂ ಅಣ್ಣ, ಎರ್ನಾಕುಲಂ ನಿಜಾಮುದ್ದೀನ್ ಸೂಪರ್ ಫಾಸ್ಟ್. ಕಂಟಿನ್ಯೂಸ್ ಬ್ಯಾಕ್ ವಾಟರ್ ಅಂತೂ ನೋಡಕ್ಕೆ ಸಿಗತ್ತವ್ರಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಲಿಟ್ರಲಿ ನಾವು ಅರಬ್ಬಿ ಸಮುದ್ರದ ಬಾಜು ಹೊಂಟ 40 ನಿಮಿಷ ಆಯ್ತು. ಮತ್ತೊಮ್ಮೆ ಅರಬ್ಬಿ ಸಮುದ್ರ. ಈಗ ನದಿ ಅರಬ್ಬಿ ಸಮುದ್ರಕ್ಕೆ ಕೂಡ ಅದ. ವಾಪಸ್ ಮಾನ್ಸೂನ್ನ ನಾವು ಚೇಸ್ ಮಾಡತ್ತೀವಿ ನೋಡ್ರಿ. ಇಲ್ಲಿ ಕ್ಲೌಡ್ಸ್ನ ಆಲ್ಮೋಸ್ಟ್ ಚೇಸ್ ಮಾಡಿದ್ದೀವಿ. ಈಗ ಜಸ್ಟ್ ನಾವು ಕನ್ನಗಡ ಡಿಪಾರ್ಟ್ ಆಗೀವಿ. ವಾ, ಏನು ಫ್ರೇಮ್ ಐತ್ರಿ ಇದು.
ಕಣ್ಣೂರಿಗೆ ಅರಾವದೀವ್ರಿ ನಾವೀಗ. ಮಿಡಲ್ ಒಳಗೆ ಭಾಳ ಸ್ಟಾಪ್ ಇದ್ದು ರೀ. ನಾವು ಮಾನ್ಸೂನ್ನ ಚೇಂಜ್ ಮಾಡತ್ತಿದ್ವಿ. ಎಷ್ಟು ಸ್ಟಾಪ್ ಇದ್ದು ಅಂತಂದ್ರೆ ಮಾನ್ಸೂನ್ ನಮ್ಮ ಮುಂದೆ ಹೊಂಟೈತಿ, ನಾವು ಅದಕ್ಕೆ ಹಿಂದೆ ಉಳಿದ್ಬಿಟ್ಟಿವಿ. ಸೊ ನಮ್ಮ ಟ್ರೈನ್ ಸ್ಲೋ ಆತ. ಯಾಕಂತಂದ್ರೆ ಪಯ್ಯನ್ನೂರು, ಕನ್ನಗಾಡ ಯಾವ್ಯಾವ ಸ್ಟಾಪ್ ಇದ್ದು ರೀ, ಒಂದು 3-4 ಕೇರಳ ಒಳಗೆ ಆಲ್ಮೋಸ್ಟ್ ಎಲ್ಲ ಕಡೆ ನಿಂತ್ಕೊಂತ ಹೋಗೋದ್ರಿಂದ ನಾವು ಒಂದು ಸ್ವಲ್ಪ ಹಿಂದಾದೀವಿ. ಈಗ ಚೇಂಜ್ ಮಾಡೋಣಂತ ಹೇಳೋಣಂತ ಲೋಕೋ ಪೈಲಟ್ ಸರ್ಗೆ ಒಂದು ಸ್ವಲ್ಪ ಜೋರು ಹೊಡ್ರಿ, ನಾವು ಕ್ಲೌಡ್ಸ್ನ ರೀಚ್ ಆಗ್ಬೇಕಂತೇಳಿ. ಕೋಯಿಕೋಡ ರೀಚ್ ಆಗೋಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ರೀಚ್ ಆಗಿಬಿಡ್ತೇವೆ. ಅದಕ್ಕೆ ಇಲ್ಲೇ ಬಾಜು ಪ್ಲಾಟ್ಫಾರ್ಮ್ ಒಳಗೆ ಇಂಥದ್ದು ನೋಡ್ರಿ, ಇಲ್ಲೇ ಯಶವಂತಪುರ ಕಣ್ಣೂರು, ಯಶವಂತಪುರ ಬೀದರ್, ಯಶವಂತಪುರ ಲಾತೂರದ ರೇಖಾ. ಸೊ ಈಗ ಯಶವಂತಪುರದಿಂದ ಕಣ್ಣೂರಿಗೆ ಬಂದೈತಿದೆ. ಇನ್ನು ಕಣ್ಣೂರದಿಂದ ಇದು ಸಂಜೆಗೆ ಯಶವಂತಪುರ ಹೋಗುತ್ತೆ. ವಾಯ ಇದು ಹೋಗುತ್ತೆ ರೀ, ಕೊಯಂಬತ್ತೂರು ಹೋಗುತ್ತಿದೆ ನೋಡ್ರಿ. ಇಲ್ಲಿ ಪೂರ್ತಿ ಬಿಸಿಲ ಬಂತಿಲ್ಲ, ಬಟ್ ಕ್ಲೌಡ್ಸ್ ಅಂತೂ ಮುಂದೆ ಐತಿ. ಮಾನ್ಸೂನ್ ನಾವು ವಾಪಸ್ ಚೇಂಜು ಮಾಡಿದೀವಿ ನೋಡ್ರಿ ಇಲ್ಲೇ. ವಾವ್, ಲೋಕೋ ಪೈಲಟ್ ಸರ್, ಥ್ಯಾಂಕ್ ಯು ಫಾರ್ ಚೇಸಿಂಗ್. ಮತ್ತು ಹನಿ ಡ್ರಿಸಲ್ ಸ್ಟಾರ್ಟ್ ಅದ. ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ಕೇರಳ. ಕಂಟಿನ್ಯೂಸ್ ಆಗಿ ರೂಟ್ ಒಳಗೆ ನಿಮ್ಗೆ ಸ್ಟೇಷನ್ ಎಷ್ಟು ಸಿಗ್ತಾವ ಅಂತ ನಾನು ಹೇಳಕ್ಕೆ ಹೋಗಂಗಿಲ್ಲ. ಬಟ್ ಸ್ಟೇಷನ್ಗಿಂತ ಡಬಲ್ ನಿಮ್ಗೆ ಬ್ಯಾಕ್ ವಾಟರ್ ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಕ್ಕೆ ಸಿಗುತ್ತೆ ನೋಡ್ರಿ. ವಾ, ತಂಪು ತಂಪು ಕೂಲ್ ವೆದರ್ ಆಗೈತಿ ಈಗ. ಈ ಟ್ರೈನ್ ಒಳಗೆ ಬೆಸ್ಟ್ ಥಿಂಗ್ ನನಗೆ ಅನ್ಸಿದ್ದ ನಂದಿನಿದ ಐಟಮ್ಸ್ ಸೇಲ್ ಮಾಡತ್ತಾರ್ರಿ. ಇದು ಭಾರಿ ಗುಡ್ ಸೈನ್. ನಂದಿನಿ ಲಸ್ಸಿ ಇಲ್ಲೇ ಐತಿ. ಸೊ ಅದಷ್ಟೇ ಅಲ್ಲದೆ ನಾವು ಒಂದು ಕೋಲ್ಡ್ ಕಾಫಿನೂ ತೊಗೊಂಡಿವಿ. ಸ್ವಲ್ಪ ಹೆಂಗೋ ಕೇರಳದ ವೆದರ್ ಇದ್ರೂ ಇಲ್ಲೇ ಒಂದು ಸ್ವಲ್ಪ ಹ್ಯೂಮಿಡ್ ಇರುತ್ತೆ. ಸೊ ಅದ್ರ ಸಂಬಂಧ ತಣ್ಣಗಾಗನಂತೇಳಿ ಪೂರ್ತಿ ಮನೆಗಳು ಅಂತಲ್ಲಿ ಎಲ್ಲ ನೀರು ಹೊಕ್ಕೊಂಬಿಡೋದು ನೋಡ್ರಿ, ಅಷ್ಟು ಮಳೆ ಆಗೈತಿ ಇಲ್ಲಿ. ಜಸ್ಟ್ ನಾವೀಗ ವಡಕರ ಡಿಪಾರ್ಟ್ ಆಗಿವಿ. ಓವರ್ಟೇಕಿಂಗ್ ಎರ್ನಾಡ್. ಮಂಗಳೂರು ತಿರುವನಂತಪುರಂ ಎರ್ನಾಡ್ ಸೂಪರ್ ಫಾಸ್ಟ್, ಎರ್ನಾಡ್ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಅಲ್ಲ, ಅದನ್ನ ನಾವು ಓವರ್ಟೇಕ್ ಮಾಡಿದ್ದೀವಿ. ಈಗ ಜಸ್ಟ್ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂದೈತೆ ರೀ. ನೆಕ್ಸ್ಟ್ 3 hours ಕೋಯಿಕೋಡ ಮತ್ತು ಕಣ್ಣೂರು ಡಿಸ್ಟಿಕ್ ಒಳಗೆ ಹೆವಿ ಥಂಡರ್ ಸ್ಟೋಮ್ಸ್ ವಿತ್ ರೇನ್ ಆಗತ್ತಂತ ಹೇಳಿ IMD ಕೇರಳ ಕಡೆಯಿಂದ ನಂಗೆ ಮೆಸೇಜ್ ಬಂದೈತೆ ರೀ. ನೀವು ನೋಡ್ಬೋದು ಇಲ್ಲೇ ಮಲಯಾಳಂ ಒಳಗೈತಿ, ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಇಂಗ್ಲೀಷ್ ಒಳಗೆ ತೋರಿಸ್ತೀನಿ. ಹೆವಿ ರೇನ್ ಆ್ಯಂಡ್ ಶವರ್ಸ್ ಇನ್ ಕೋಯಿಕೋಡ್ ಡಿಸ್ಟಿಕ್ ಅಂತೇಳಿ. ಕೋಯಿಕೋಡ್ ಒಳಗೆ ಏನು ರಶ್ ಐತ್ರಿ ಈ ಗಾಡಿಗೆ. ಪೂರ್ತಿ ಟ್ರೈನ್ ಏನು ಖಾಲಿ ಐತ್ಲ, ಇಲ್ಲೇ ತುಂಬುತ್ತೆ ಅನ್ಸುತ್ತೆ ನನಗೆ. ವೆಲ್ಕಮ್ ಟು ಸಿಟಿ ಆಫ್ ಸ್ಪೈಸಸ್ ಕೋಯಿಕೋಡ್. ಹೌದ್ರಿ, ಬ್ರಿಟಿಷರೇನು ನಮ್ಮ ದೇಶಕ್ಕೆ ಬಂದಿದ್ರಲ್ಲ, ಸ್ಪೈಸಸ್ ಹುಡ್ಕೊಂಡ ಬಂದಿದ್ರೆ. ಸೊ ಅಂಥ ಸ್ಪೈಸಸ್ ಸಿಟಿ ಒಳಗೆ ಮೇನ್ ಸಿಟಿ ಇದೆ ಕೋಯಿಕೋಡ. ಸೊ ಇಲ್ಲೇ ನಮ್ದು ಮೇಜರ್ ಸ್ಟಾಪ್ ಇರೋದೈತಿ. ಹೊರಗೆ ನೀವು ಅರೈವಲ್ ಅಂತೂ ನೋಡೇಬಿಟ್ರಿ ಎಷ್ಟು ಮೇಜರ್ ಐತೆ ಅಂತ ಹೇಳಿ. ಮತ್ತು ನೀವು ವಯನಾಡ ಅದು ಎಲ್ಲ ಪ್ಲ್ಯಾನ್ ಮಾಡತ್ತಾರೆ ಅಂತಂದ್ರೆ ಅದಕ್ಕಾಗಿ ಬರ್ಬೇಕು ಇಲ್ಲಿನೇ ರೀ. ಯಾಕಂದ್ರೆ ಕೋಯಿಕೋಡದಿಂದ ಕ್ಯಾಲಿಕಟ್ ಅಂತಲೂ ಹೇಳ್ಬೋದು ನೀವು, ಹಳೆ ಹೆಸರು ಇದ್ರದ್ದು. ಸೊ ಇಲ್ಲಿಂದನೇ ನಿಮ್ಗೆ ಮಸ್ತ್ ಅದೇನು KSRTC ರೀಲ್ಸ್ ಎಲ್ಲ ನೋಡ್ತಿರಲ್ಲ ನೀವು, ಅಂದ್ರೆ ಕೇರಳ SRTC ಏನೈತಲ್ಲ ಅದ್ರದ್ದು ಮಸ್ತ್ ಹಿಂಗೆಲ್ಲ ಬಸ್ ಹೋಗಿರ್ತಿರ್ತ, ಮಲಯಾಳಂ ಸಾಂಗ್ಸ್ ಅನ್ನಕ್ಕಿರ್ತ, ಅದೆಲ್ಲ ಬರೋದು ಇದೇ ಕೋಯಿಕೋಡ್ ಡಿಸ್ಟಿಕ್ ಒಳಗೆ ರೀ. ಇದೇನಂತ ಅನ್ಬೋದು ಅಂದ್ರೆ ನೀವು
ಲ್ಯಾಂಡ್ ಆಫ್ ಟ್ರೆಡಿಷನ್ನ ಇದನ್ನು ಮಲಬಾರದ ಒಂದು ಮೇಜರ್ ಪಾರ್ಟ್ ಅಂತ ಹೇಳ್ಬೋದು ನೀವು. ರೈಲ್ವೆ ಸ್ಟೇಷನ್ ಬಾಜು ಇದ್ದಿದ್ದಕ್ಕೆ ನೋಡ್ರಿ ಇಲ್ಲಿ ಯಾವುದೋ RF ರೈಲ್ ಫ್ಯಾನ್ ಅವ್ರ ಹೋಟೆಲ್ ಅನ್ಸುತ್ತೆ. ಹೋಟೆಲ್ ರೈಲ್ ಬಿ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಓಪನ್ ಮಾಡಿಬಿಟ್ರೆ ವಾವ್, ಈ ಥೀಮ್ ನಂಗೆ ಇಷ್ಟ ಆದ್ರಿ. ಆರಾಮ್ ನೀವು ಹೋಟೆಲ್ದಾಗ ಕುಂತ ಟ್ರೈನ್ ನೋಡ್ಕೊಂತ ಕುಂದ್ರಂತ. ಜಸ್ಟ್ ನಾವೀಗ ಕೋಯಿಕೋಡ್ ಡಿಪಾರ್ಟ್ ಆದೀವಿ ರೀ. ವೆದರ್ ಅಂತೂ ಹಂಗೆ ಸುಹಾನ ಐತಿ. ಸುಹಾನಲ್ಲ ಅಂತ ಹೇಳ್ಬೋದು ನೀವು, ಸುಬಾನಲ್ಲ ಸಾರಿ. ಇಲ್ಲಿ ನಾವು ಕೇರಳ ಸ್ಪೆಷಲ್ ಬ್ರೇಕ್ಫಾಸ್ಟ್ ಆದಂಥ ಅಪ್ಪಮ್ಮ ಮತ್ತು ಕಡಲಾಕರಿ ಅಂದರೆ ಕಡ್ಲಿಕಾಯಿದ್ದ ಕರಿ ತರಿಸಿವ್ರಿ. ಇಲ್ಲಿ ಆನ್ಲೈನ್ ಝೊಮ್ಯಾಟೊ ಏನೋ ಆರ್ಡರ್ ಮಾಡಿದ್ರನ್ನ, ಮತ್ತು ಇಲ್ಲಿ ಐತಿ ಸ್ಟೇಷನ್ ಒಳಗೆ ತೊಗೊಂಡಿದ್ದೆ. ಸೊ ನೋಡ್ರಿ ಇಲ್ಲಿ ಇದ ಅಂತಾರೆ ಅಪ್ಪಮ್ಮ ಅಂತೇಳಿ. ನಿಮ್ಮ ಹೊರಗಿಂದ ದೋಸೆ ಟೆಕ್ಸ್ಚರ್ ಕಂಡಂಗೆ ಕಾಣತ್ತಿದೆ. ಭಾಳ ಸಾಫ್ಟ್ ಇರುತ್ತೆ. ಆ ಕಲ್ಲ ಕರಿ ಜೊತೆ ಭಾಳ ಟೇಸ್ಟಿ ಇರ್ತೈತಿ. ಮಳೆ ಯಾವ ಲೆವೆಲಿಗೆ ಆಯ್ತು ಅಂತಂದ್ರೆ ಇಲ್ಲಿ ಹೊಲಗಳೆಲ್ಲ ಕೆರೆ ಆಗ್ಬಿಟ್ಟು. ಇಲ್ಲಿ ನೋಡ್ರಿ ಇಲ್ಲಿ ದನ ಸದಕ್ಕೆ ಅಲ್ಲಿ ರೋಡ್ನಾಗ ಮೇಯತ್ತವ. ಯಾವುದೋ ಒಂದು ಹಳ್ಳ ಓವರ್ಫ್ಲೋ ಆಗೈತಿ, ಅದಕ್ಕೆ ಈ ಪರಿಸ್ಥಿತಿ ಇಲ್ಲೇ ನೋಡೋಕೆ ಸಿಗತ್ತೆ. स्विमिंग करने में ये सब में मज़ा आता है. दूर तो ಕಂಟಿನ್ಯೂಸ್ ಆಗೈತೆ ನೋಡ್ರಿ. ಇದು ಫ್ಲೋ ನೋಡ್ರಿ ಇಲ್ಲಿ ಎಷ್ಟು ಫೋರ್ಸ್ಫುಲ್ ಐತಿ. ಎಲ್ಲಿನೋ ಒಂದು ಕಡೆಯಿಂದ ಇದು ನೀರು ಬರತೈತೆ. ಹಾಂ, ಇಲ್ಲಿ ಬರತೈತೆ ನೋಡ್ರಿ. ಗುಡ್ಡದಾಗ ಮಳೆ ಆಗೈತಿ, ಆ ಗುಡ್ಡದಿಂದ ನೀರು ಹಿಂಗೆ ಸಣ್ಣ ಸ್ಟ್ರೀಮ್ಸಿಂದ ಹಾದು ಬರತೈತೆ. ಖೇತ್ ಬರ್ಬಾದ್ ಕರ್ತೀರ. ಹಾಂ ನಾ MGR ಚೆನ್ನೈ ಸೆಂಟ್ರಲ್ ಮಂಗಳೂರು ಎಕ್ಸ್ಪ್ರೆಸ್ ಸುತ್ತ ಹೊಡ್ಕೊಂಡು ಗುಡ್ಡ ಸುತ್ತ ಮೈಲಾರಕ್ಕೆ ಬರುತ್ತಲ್ರಿ ಆ ಟ್ರೈನ್. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸೆಕ್ಷನ್ ನಿಲಂಬೂರ್ ರೋಡ್ ಕಡೆಯಿಂದ ಬರುವಂಥ ಲೈನ್ ಇಲ್ಲಿ ಬಂದ ಶೋರೂಮ್ ಒಳಗೆ ಕೊಡುತ್ತೆ ನೋಡ್ರಿ. ನಿಲಂಬೂರ್ ರೋಡ್ ನೀವು ರೀಲ್ಸ್ ಎಲ್ಲ ನೋಡ್ತಾರಲ್ಲ, ನಾವು ಚೆನ್ನೈ ಎಗ್ಮೋರಿಗೆ ನಾವು ಶೋರ್ನೂರಿಗೆ ಎಂಟ್ರ್ ಆದೀವಿ. ಮಂಗಳೂರಿಂದ ಚೆನ್ನೈ ಎಗ್ಮೋರಿಗೆ ಹೋಗುವಂಥ ಎಕ್ಸ್ಪ್ರೆಸ್ ಈಗೇನು ನಮ್ಗೆ ಜಸ್ಟ್ ಕ್ರಾಸ್ ಆತಲ್ಲ ಅದರದೇ ಇದೆ ಡೌನ್ ಗಾಡಿ. ಶೋರ್ನೂರೊಳಗೆ ನೋಡ್ರಿ ಇಲ್ಲಿ ಐಸ್ ಕ್ರೀಮದು ಪಾರ್ಲರ್ ಐತಿ. ಲಾಜಾ ಎಕ್ಸ್ಪ್ರೆಸ್ ಅಂತ ಹೇಳಿದ್ರಿ ಹೆಸರು. ಟೈಮ್ ಡಿಲೇ ಮಾಡೋಲ್ಲೇನ ನಾನು ಕ್ಯಾಪ್ರಿ ಲೇಜಾಯಿಂದ ಐಸ್ ಕ್ರೀಮ್ ತೊಗೊಂಡ್ರಿ. ಮೂರಕ್ಕೂ ಕೂಡ 170 ಆದ. ಸೊ ಶೋರ್ನೂರ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಬಿಗ್ಗೆಸ್ಟ್ ಜಂಕ್ಷನ್ ಪಾಯಿಂಟ್. ಯಾಕಂತಂದ್ರೆ ನೀವು ನಮ್ಮ ಮಂಗಳೂರು ಸೈಡಿಂದ ಚೆನ್ನೈದು ತಮಿಳ್ನಾಡ್ದು ಹೋಗ್ತೀರ ಅಂತಂದ್ರೆ ಇದು ಹೋಗುತ್ತೆ. ಯಾಕಂದರೆ ಇಲ್ಲಿಂದ ಪಲಕ್ಕಾಡ ಕೊಯಂಬತ್ತೂರು ಲೈನ್ ಸಪ್ರೇಟ್ ಆಗಿಬಿಡುತ್ತೆ. ಸೊ ಕೇರಳ ಸೈಡಿಂದನೂ ವಿವೇಕ್ ಎಕ್ಸ್ಪ್ರೆಸ್, ಹಿಮಸಾಗರ್ ಎಕ್ಸ್ಪ್ರೆಸ್ ಎಲ್ಲ ನೋಡ್ತಿರಲ್ಲ, ಅವ ಶೋರ್ನೂರ್ದ ಬೈಪಾಸ್ ಮಾಡ್ತಾವೆ. ಬಟ್ ಶೋರ್ನೂರ್ ಔಟ್ರದಾಗ ಏನು ಲೈನ್ ಐತಲ್ಲ ಅದನ್ನು ತೊಗೊಂಡು ಅವು ಪಲಕ್ಕಾಡ್ದು ಹೋಗ್ತಾವೆ. ಸೊ ಅದರ ರೀತಿಯಿಂದ ನೋಡ್ರೆ ಶೋರ್ನೂರ ಭಾಳ ದೊಡ್ಡ ಜಂಕ್ಷನ್ ಪಾಯಿಂಟ್. ಸೊ ಇಲ್ಲಿದ ವೆದರ್ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲೇ ವೆದರ್ ಕ್ಲಿಯರ್ ಐತಿ. ಸೊ ಆ್ಯಸ್ ಯೂಶ್ವಲ್ ವಿಲ್ ಚೇಸ್ ದ ಮಾನ್ಸೂನ್. ಕೇರಳದ ಒಂದು ಬೆಸ್ಟ್ ಥಿಂಗ್ ಅನ್ಸೋದು ಅಂತಂದ್ರೆ ಇದೆ ನೋಡ್ರಿ, ಇಲ್ಲಿ ಅವ್ರು ಗ್ಲೌಸ್ ಯೂಸ್ ಮಾಡತ್ತಾರ ವಡಾ ಕೊಡಕ್ಕೆ ಸದ್ಯಕ್ಕೆ. ಸೊ ಇಲ್ಲಿ ನಿಮಗೆ ಸ್ಟೇಷನ್ ಒಳಗೆ ತಿನ್ನಾಗೆಲ್ಲ ಸಿಗುತ್ತೆ. ಗಾಡಿದ ಇಲ್ಲೇ ವಾಟ್ರಿಂಗ್ ಪ್ರೊಸೆಸ್ಸು ನಡೆದೈತೆ.
ಆಲ್ಮೋಸ್ಟ್ ಇದನ್ನು ಓಟಕ್ಕೆ ಮಾಡ್ದಂಗೆ ನೋಡ್ರಿ. ಇದಕ್ಕಿಂತ ಲೇಟಾಗಿ ಬಂದು ಇದಕ್ಕಿಂತ ಮೊದಲು ಹೊಂಟೇವೆ. ಲೈನ್ ಏನು ನೋಡತ್ತಿರಲ್ಲ, ಇದು ಪಲಕ್ಕಡ್ ಕೊಯಂಬತ್ತೂರು. ಈ ರೋಡ್ ಸೇಲಮ್ಗೆ ಹೋಗುತ್ತೆ ರೀ. ಸೊ ಇಲ್ಲಿ ವೆದರ್ ನೋಡ್ರಿ, ಇಲ್ಲಿ ಪೂರ್ತಿ ಕ್ಲಿಯರ್ ಆಗೈತಿ. ಚೇಸಿಂಗ್ ಮಾನ್ಸೂನ್ ಹೋಗಿ ಈಗ ಚೇಸಿಂಗ್ ಸಣ್ಣ ಆಗಿಬಿಟ್ಟದ್ರಿ. ಮಾನ್ಸೂನ್ ಬಾಂಬ್ ತಗೊಳ್ಳಿ ಮಜಾ ಮಾಡತ್ತಾವ ನೋಡ್ರಿ ಇಲ್ಲಿ. ವಾಪಸ್ ಪೂರ್ತಿ ಬಿಸಿಲು ಆಗ್ಬಿಟ್ಟದ್ರಿ ಇಲ್ಲಿ. ಸ್ಲೀಪರ್ ಒಳಗೆ ಕುಂದ್ರಾಗ ಅವತ್ತು ಮೊದಲ ಕರಾವಳಿ ಇದೆ, ಕೋಸ್ಟಲದ ಹ್ಯೂಮಿಡ್ ಬೇರೆ. ಸೊ ನೋಡ್ನಂತ ಮಳೆದು ವೇಟ್ ಕಂಟಿನ್ಯೂ ಐತಿ. ನಮ್ಮದು ಪರಿಸ್ಥಿತಿ ನೋಡ್ರಿ ಹೆಂಗಾಗೈತಿ. ಫುಲ್ ಸ್ವೆಟ್ಟಿಂಗ್ ಆಗ್ತದ ಈಗ ಹ್ಯೂಮಿಡ್ ಕಂಡೀಷನಿಂದ. ಟ್ರೈನ್ ಒಳಗೆ ಫ್ರೂಟ್ ಸಲಾಡು ಸೇಲಿಗೆ ಬರತ್ತೈತ್ರಿ. ಸೊ ಇಲ್ಲಿ ಸಾಸ್ ತೊಗೊಂಡ ಅನ್ನ ತೊಗೊಂಡು ಟೇಸ್ಟ್ ಮಾಡ್ರೆ ಚಲೋ ಐತಿ. वेज बिरयानी तಗೊಂಡೇನಿ. ಇಲ್ಲಿ ನೋಡ್ರಿ, गाड़ी की वेज बिरयानी पानी बिरयानी लग रहा है वो. एक होता है पनीर बिरयानी है, पानी बिरयानी. 80 ರೂಪಾಯಿಗೆ ನೋಡ್ರಿ ಇದು ಬಿರಿಯಾನಿ ಅಂತಿದೆ. ಏನು ಗಾಳಿಲ್ಲ ಗಂಧಿಲ್ಲ ಇದ್ರೊಳಗೆ, ಲಿಟ್ರಲಿ ವೇಸ್ಟ್ ಇದೆ ಬಿರಿಯಾನಿ. ಊಟಕ್ಕೆ ಹಂಗೆ ಅನ್ನಬಾರ್ದ, ಬಟ್ ಏನರ ಒಂದಿಟ್ಟು ಹತ್ಬೇಕಲ್ರಿ. ಬಿರಿಯಾನಿ ಅನ್ನೋ ಹೆಸರಿ ಒಳಗವ್ರ ನಾರ್ಮಲ್ ಕುಚ್ಚಿದ ರೈಸ್ ಕೊಡೋದಾರ ಅಷ್ಟೇ. ನಾರ್ಮಲ್ ರೈಸ್ ಅಂತೇಳಿ ಸೇಲ್ ಮಾಡಿದ್ರು ಏನು ಅನ್ನಿಸ್ತಿರ್ಕಿಲ್ಲ. ಸೊ ಕಂಪ್ಲೇಂಟ್ ಮಾಡೋದು ನಾವಿದ್ನ. ನಾವೀಗ ಕ್ರಾಸ್ ಮಾಡ್ತೇವೆ ನೋಡ್ರಿ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ. ಫಸ್ಟ್ ನೀವು ಸೋಲಾರ್ ಪ್ಯಾನಲ್ಸ್ ನೋಡ್ಬೋದು. ಇಲ್ಲಿ ಪೂರ್ತಿ ಸೋಲಾರ್ ಪ್ಯಾನಲ್ಸ್ ಮೇಲೆ ರನ್ ಆಗುತ್ತಿದೆ ಏರ್ಪೋರ್ಟ್. ಇದೆ ನೋಡ್ರಿ ಅದು. ಇಂಡಿಗೋದು ಎಲ್ಲ ನಿಂತಾವ. ಇಂಡಿಗೋ ಅಲ್ಲದು, ಇದು ಯಾವುದು? ಅದು ನ್ಯಾಷನಲ್ ಏರ್ಕ್ರಾಫ್ಟ್ ಐತ್ರಿ. ಇಲ್ಲಿ ಪ್ರೈವೇಟ್. ಕಂಪ್ಲೇಂಟ್ ಹಾಕಿದ್ರೆ ರಿಸಾಲ್ವ್ ಆಗೈತೆ ನೋಡ್ರಿ. ಇಲ್ಲಿ ನಂಗೆ ಬೇರೆ ಬಿರಿಯಾನಿ ತಂದು ಕೊಟ್ರೆ. ಸೊ ನಿಮಗೂ ಏನಾರ ಪ್ರಾಬ್ಲಮ್ ಆದ್ರೆ ನೀವು ಮಾಡ್ಬೋದು. ಸೊ ಇಲ್ಲೈತೆ ನೋಡ್ರಿ. ಉರಿಯುವ ಬಿಸಿಲಿನೊಳಗೆ ಎರ್ನಾಕುಲಂ ಟೌನ್ಗೆ ಎಂಟ್ರ್ ಆದ್ವಿ. राजधानी शताब्दी की सेम ही लेवलिंग चलती है. आप लोग का क्या ख्याल है इस बारे में, कमेंट सेक्शन में लिखिए. ಬಿಸಿಲು ನೋಡ್ರಿ ಇಲ್ಲಿ ಎಷ್ಟು ಉರಿ ಆಗತ್ತೆ. ಈ ಸೈಡ್ ಮಳೆ ಐತೆ ಅಂತೇಳಿ ತೋರ್ಸತ್ತಿತ್ತು, ಬಟ್ ಚೇಸಿಂಗ್ ಒಳಗೆ ಇವತ್ತು ಚೇಜ ಆಗತ್ತ. ನಾವು ಹಿಂದೆ ಉಳಿಯಾದೆ ಅನ್ಸುತ್ತೆ. ಎರ್ನಾಕುಲಮ್ಗೆ ನೀವು ಏನಂತ ಅನ್ಬೋದು ಅಂತಂದ್ರೆ ಕೊಚ್ಚಿ ಅಂತ ಹೇಳ್ಬೋದು ನೋಡ್ರಿ. ಹೌದ್ರಿ, ಕೊಚ್ಚಿ ಅಂತೇಳಿ ಕೇಳೋದಾಗ ನೀವು ಕಮರ್ಷಿಯಲ್ ಕ್ಯಾಪಿಟಲ್ಗೆ ಇರಲ್ಲ. ಅದಕ್ಕೆ ಕೊಚ್ಚಿನ ಎರ್ನಾಕುಲಮ್ ಒಂದು ಟ್ವಿನ್ ಸಿಟಿ ಇದ್ದಂಗೆ ಅದಾವೆ. ಸೊ ಎರ್ನಾಕುಲಮದ 2 ಸ್ಟೇಷನ್ ಅದಾವೆ, ಜಂಕ್ಷನ್ ಮತ್ತು ಟೌನ್ ಅಂತೇಳಿ. ಸೊ ನಾವೀಗ ಟೌನ್ಗೆ ಎಂಟ್ರಿಗೆ, ಯಾಕಂತಂದ್ರೆ ನಾವು ಪೂರ್ತಿ ಎರ್ನಾಕುಲಮ್ ಸಿಟಿನ, ಕೊಚ್ಚಿ ಸಿಟಿನ ಬೈಪಾಸ್ ಮಾಡ್ತೇವೆ. ಅದ್ರ ಸಂಬಂಧ ಜಂಕ್ಷನ್ಗೆ ಹೋಗುವಂಥ ಟ್ರೈನ್ಗಳು ಒಂದಷ್ಟು ಟ್ರೈನ್ ಸ್ಟಾರ್ಟ್ ಆಗ್ತಾವಲ್ಲ, ಅವೆಲ್ಲ ಜಂಕ್ಷನಿಂದ ಸ್ಟಾರ್ಟ್ ಆಗ್ತಾವೆ. ಸೊ ಹೆವಿ ಕ್ರೌಡು ಇಲ್ಲೇ ಡಿಬೋರ್ಡ್ ಆತ. ಇವೆಲ್ಲ ಗಾಡಿಗಳು ಒಂದೊಂದು ಪ್ಯಾಚಿಗೆ ಅಷ್ಟೇ ಫುಲ್ ಹಾಕವ್ರಿ. ಎಂಡ್ ಟು ಎಂಡ್ ಒಟ್ಟು ಫುಲ್ ಆಗಂಗಿಲ್ಲ. ಕೇಳೋದು ಯಾವುದೋ ಟ್ರೈನ್ ನೋಡ್ರಿ ನೀವು. ನಾವೀಗ ಚಂಗನೂರು ರೈಲ್ವೆ ಸ್ಟೇಷನ್ ಎಂಟ್ರ್ ಆದೀವಿ ರೀ. ಇಲ್ಲಿ ಕ್ರೌಡ್ ನೋಡಿ ಗೊತ್ತಾಗ್ಬೋದು ನಿಮ್ಗೆ. ಇದು ಯಾವುದೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ಅಂಥೇಳಿ. ಸೊ ಇಲ್ಲಿ ಅಟೈರ್ ನೋಡಿ ಗೊತ್ತಾಗಿರ್ಬೋದು. ಇದು ಬಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗಕ್ಕೆ ಭಾಳ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಚಂಗನೂರು ಅಂಥೇಳಿ. ಸೊ
ಸೊ ನೀವು ಮಂಗಳೂರಿಂದ ಅಥವಾ ಯಾವ್ದಾರು ನಮ್ಮ ಕರಾವಳಿ ಕರ್ನಾಟಕ ಭಾಗದಿಂದ ಬರೋಕ್ಕೆ ಯೋಚನೆ ಮಾಡತ್ತೀರ ಅಂತಂದ್ರೆ ನಿಮಗಾಗಿ ಅಮೃತ್ ಭಾರತನೂ ಐತಿ. ಸೊ ಕಮ್ಮಿ ಕಾಸ್ಟಿಂಗ್ ಒಳಗೆ ನೀವು ಲಕ್ಸರಿ ಸರ್ವಿಸಸ್ನ ಎಂಜಾಯ್ ಮಾಡ್ಬೋದು. ಇಲ್ಲಿಂದ ನಿಮ್ಗೆ ಪಂಬಾಗೆ ಹೋಗೋಕೆ ಹೊರಗೆ ಬಸ್ನು ನೋಡೋಕೆ ಸಿಗ್ತಾವೆ. ಪಂಬಾಗೆ ಹೋಗಿ ಪಂಬಾದಿಂದ ನೀವು ನಡ್ಕೊತ ಹೋಗಿ ನೀವು ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ದರ್ಶನ ಮಾಡೋಕೆ ಹೋಗ್ಬೋದು. ಕೊಲ್ಲಂಕ್ಕಿಂತ ಮೊದಲ ಇದು ಐಲ್ಯಾಂಡ್ ನೋಡೋಕೆ ಸಿಗುತ್ತೆ ರೀ. ಎಸ್ ರೀ, ನಾವೀಗ ಐಲ್ಯಾಂಡ್ ಒಳಗೆ ಅದೇವಿ. ನಾನು ನಿಮ್ಗೆ ಮ್ಯಾಪ್ ಒಳಗೆ ಹಾಕ್ತೇನೆ ನೋಡ್ಕೋರಿ. ಇದಕ್ಕೆ ಬಂದ್ಬಿಟ್ಟು ಮುಂಡ್ರೋ ಐಲ್ಯಾಂಡ್ ಅಂತ ಹೇಳ್ತಾರೆ. 360 ಡಿಗ್ರಿ ಆ್ಯಂಗಲ್ ಒಳಗೆ ಇದೆ, ನೀರಿಂದ ಸುತ್ತುವರ್ದೈತಿ. ಮಸ್ತ್ ಸನ್ಸೆಟ್ನೂ ಆಗಾಕತ್ತೆ. ಮಳೆರಾಯನ ದರ್ಶನ ಆಗ್ಲಿರಿ ಏನಾದ್ರಿ. ಬಟ್ ಈ ಕೇರಳದ ಬ್ಯಾಕ್ ವಾಟರ್ಸ್ ಇದ್ದ ನೋಡ್ರಿ ಇಲ್ಲಿ ಬ್ಯೂಟಿ ಮುಂಡ್ರೋ ಐಲ್ಯಾಂಡ್. ಮಧ್ಯಾಹ್ನ ಭಾಳ ಬಿಸಿಲಿತ್ತು, ಲಾಗ್ ಮಾಡೋಕೆ ಆಗಿರಲಿಲ್ಲ. ಈಗ ಒಂದು ಸ್ವಲ್ಪ ತಂಪು ಗಾಳಿ ಬೀಸಾದೈತಿ. ಈಗ ಒಂದು ಸ್ವಲ್ಪ ಚಲೋ ಅನ್ಸಾಕತ್ತೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಸ್ಪೆಷಾಲಿಟಿನೇ ಇದೆ ನೋಡ್ರಿ. ಇದಕ್ಕೆ ಪುಷ್ ಮತ್ತು ಪುಲ್ ಮಾಡಕ್ಕೆ ಹಿಂದೆ ಮತ್ತು ಮುಂದೆ ಎರಡೂ ಸೈಡ ಇಂಜನ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ವ್ಯಾಫೈ ಲೊಕೊಮೋಟಿವ್ಗಳು ಇದನ್ನು ಲೀಡ್ ಮಾಡ್ತಾವ. ಏನು ಸ್ಮೂತ್ ಐತೆ ನೋಡ್ರಿ ಇದು ವ್ಯೂ. ಸ್ಮೂತ್ ಅಂದ್ರೆ ಸ್ಮೂತ್. ನಾವು ಅರೈವ್ ಆಗತ್ತೀವಿ ಕೊಲ್ಲಮ್ಮಿಗೆ. ಕೊಲ್ಲಮ್ ಒಳಗೆ ಯಾರು ನಿಂತಾರೆ ನೋಡ್ರಿ ಇಲ್ಲಿ. ತಿರುವನಂತಪುರಂ ನಾರ್ತ್ ಯಶವಂತಪುರ ಗರೀಬ್ ರಥ್ ಎಕ್ಸ್ಪ್ರೆಸ್. ಹದಿನಾರು ಫ್ರೀ AC ಕೋಚ್. ಆಲ್ಮೋಸ್ಟ್ ಈ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಒಳಗೆ 568 ಕಿಲೋಮೀಟರ್ ಜರ್ನಿ ಮಾಡಿ 10 ತಾಸು ತೊಗೊಂತ್ರಿ. ಈಗ ಕರೆಕ್ಟ್ 10 ತಾಸು, ಯಾಕಂದರೆ 8 ಗಂಟೆಗೆ ನಾವು ಮಾರ್ನಿಂಗ್ ಬಿಟ್ಟಿದ್ವಿ. ಈಗ 6 ಗಂಟೆ ಆಗತ್ತೆ ಸಂಜೆಗೆ. ಸೊ ನಾವೀಗ ಎಂಟ್ರಿಗೀವಿ ಕೊಲ್ಲಮ್ಮ ಜಂಕ್ಷನಿಗೆ. ಕೊಲ್ಲಮ್ಮ ನಿಮ್ಗೆ ಗೊತ್ತೇ ಇರ್ಬೋದು. ಸೊ ಇದೇನೈತಲ್ಲ ತೆನ್ಕಾಸಿ, ಇದನ್ನು ತಮಿಳ್ನಾಡಿಗೆ ಹೋಗೋಕೆ ಇಲ್ಲಿಂದ ಕನೆಕ್ಟಿವಿಟಿನೂ ಚಲೋ ಐತಿ. ನನ್ನ ಮಕ್ಕದಂತೂ ಪರಿಸ್ಥಿತಿ ನೋಡ್ರಿ, ಮಳೆ ಆಗುತ್ತೆ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿದ್ವಿ. ಸೊ ಸ್ಟಾರ್ಟಿಂಗ್ ಒಳಗೆ ಮಳೆ ಸಿಕ್ತು ನಮ್ಗೆ. ನಮ್ಮ ಮಂಗಳೂರೊಳಗೆ ಮಳೆ ಸಿಕ್ತು. ಆಮೇಲೆ ಉಪ್ಪಾಳ ಬರ್ಬರ್ತಾ ಕೋಯಿಕೋಡ ಶೋರ್ನೂರು ಮಟ್ಟ ಮಸ್ತ್ ವೆದರ್ ಇತ್ತು. ಶೋರ್ನೂರು ಆದ್ಗೊಡಕ್ಕೆ ಏನಾತಂತಂದ್ರೆ ವೆದರ್ ಫುಲ್ ಚೇಂಜ್ ಆಗ್ತವೆ. ಆನ್ಲೈನ್ ಒಳಗೆ ತೋರ್ಸತೈತಿ, ವೆದರ್ ರಿಪೋರ್ಟ್ ತೋರ್ಸತೈತಿ ಎಲ್ಲ ಕಡೆ. पायमपुरी ಹಾಂ ನಲ್ಲಿ ಓಕೆ. ಅಲ್ಲೆಲ್ಲ ತೋರ್ಸತ್ತಿತ್ತು ಹೆವಿ ವೆದರ್ ಐತಿ, ಭಾಳ ರೇನ್ ಬರುತ್ತೆ, ಮೆಸೇಜ್ ಎಲ್ಲ ಬಂದು ರೀ. ಬಟ್ ಮಳೆ ಅಂತೂ ಎಲ್ಲೂ ಕಾಣಲಿಲ್ಲ. ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಬಂದಿದ್ವಿ. ಬಟ್ ಬೇಜಾರಾಯ್ತು. ಬಟ್ ಸ್ಟಾರ್ಟಿಂಗ್ ಒಳಗೆ ಮಳೆ ಸಿಕ್ಕಿತ್ತು, ಒಂದು ಸ್ವಲ್ಪ ಖುಷಿನೂ ಇತ್ತು. ಬಟ್ ಈ ಹ್ಯೂಮಿಡ್ ಒಳಗೆ ಸ್ಲೀಪರ್ ಜರ್ನಿ ಏನು ಹೇಳ್ರಿ, ಸೆಲ್ಯೂಟ್ ಅನ್ಬೇಕು ನಮಗರ. ಸೊ 26 ಮ್ಯಾನುಫ್ಯಾಕ್ಚರಿಂಗ್ ಕೋಚ್ ನಿಮ್ಗೆ ಈ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಒಳಗೆ ನೋಡೋಕೆ ಸಿಗುತ್ತೆ ರೀ. ಅಮೃತ್ ಭಾರತದ ಲಿವರಿನ ನಿಮ್ಗೆ ಒಂದು ಡಿಫ್ರೆಂಟ್ ನೋಡೋಕೆ ಸಿಗುತ್ತೆ. ಸೊ ಇದೊಂದು ಖುಷಿ ತರೋ ವಿಚಾರ. ಯಾಕಂತಂದ್ರೆ ಸೇಮ್ ಅದ ರೆಡ್ LHB ನೋಡಂತೂ ನಂಗಂತೂ ರೀಸೆಂಟ್ ಡೇಸ್ ಒಳಗೆ ಭಾಳ ಬೇಸರ ಆಗಿತ್ತು. ಗಾಡಿ ಅಲ್ಲೆಲ್ಲಿ ಅಷ್ಟು ಇದಾಗುತ್ತೆ. ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಲಿಟ್ರಲಿ ನಾವು ಈ ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡೋಕೆ ಫಸ್ಟ್ ಕ್ಲಾಸ್ AC ಒಳಗೆ ಬಂದಿದ್ದೀವಿ ರೀ. ಆ ಫಸ್ಟ್ ಕ್ಲಾಸ್ ACಗಿಂತ ಇದ್ರ ಸೀಟ್ ಕಂಫರ್ಟ್ ಅದಾವ. ನಾನು ಲಿಟ್ರಲಿ ಹೇಳತ್ತೀನಿ. ನಾನು ಇದು ಕೋಯಿಕೋಡ್ ಎಕ್ಸ್ಪ್ರೆಸ್, ಮೊದಲು ಕಣ್ಣೂರು ಎಕ್ಸ್ಪ್ರೆಸ್ ಇತ್ತಲ್ಲ, ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್, ಅದರಿಂದ ಮಂಗಳೂರಿಗೆ ಬಂದ್ವಿ. ಸೊ ಅದನ್ನು ನಂದು ಇನ್ನೊಂದು ಸಣ್ಣ RCD ಟ್ರಾವೆಲ್ ಸ್ಟೋರೇಜ್ ಒಳಗೆ ನೋಡೋಕೆ ಸಿಗುತ್ತೆ. ಅದ್ರ ಫಸ್ಟ್ ACದು ಸೀಟ್ಸ್ ಫುಲ್ ಕಂಜೆಸ್ಟೆಡ್ ರೀ. ನಿದ್ದೆ ಬರಲಿಲ್ಲ ಹಂಗೆ ರಾತ್ರಿ ಎಲ್ಲ. ಇದೇ
ಏನು ನೋಡತ್ತಾರಲ್ಲ ಇದು ಬಂದ್ಬಿಟ್ಟು ಅರಬ್ಬಿ ಸಮುದ್ರ ನೋಡ್ರಿ. ಇಲ್ಲಿ ನದಿ ಹೋಗಿ ಕೂಡಾದದ ಅದಕ್ಕೆ. ಸೊ ಈ ನದಿ ಹೆಸರು ಬಂದ್ಬಿಟ್ಟು ಈ ನದಿ ಅಲ್ರಿ ಇದು ಲೇಕ್ ಇದು. ಪರವೂರ್ ಬೀಚ್ ನೋಡ್ರಿ ಅದ. ಪರವೂರ್ ಬೀಚ್ ಒಳಗೆ ಪ್ಯಾರಾಟ್ರಿ ಇದು ರೋಡ್ ಪ್ಯಾರಾ ರೋಡ್ ಇರುತ್ತಲ್ಲ ಹಂಗೆ ಕಾಣತ್ತದ. ಸೊ ಇಲ್ಲಿ ಮಸ್ತ್ ಸನ್ಸೆಟ್. ನಾವೀಗ ವರಕಲಾ ಶಿವಗಿರಿಗೆ ಎಂಟ್ರ್ ಅದೀವಿ ನೋಡ್ರಿ. ರೀಸೆಂಟ್ ಟೈಮ್ ಒಳಗಂತೂ ವರ್ಕಲಾ ಭಾಳ ಫೇಮಸ್ ಆಗೈತೆ ರೀ. ಇದ್ರದ್ದು ಕ್ಲಿಪ್ ಬೀಚಸ್ ಮತ್ತು ಡಿವೈನ್ ಕಲ್ಚರಿಗೆ. ಯಾಕಂತಂದ್ರೆ ಎಷ್ಟೋ ಜನ ಜಟಾಯು ಸ್ಕಲ್ಪ್ಚರ್ ಇದು ಎಲ್ಲ ನೋಡಕ್ಕೆ ಬರ್ತಾರೆ. ಇಲ್ಲೇ ಭಾಳ ಫೇಮಸ್ ಪ್ಲೇಸ್. ನಾವು ಬರೋ ಅಷ್ಟೊತ್ತಿಗೆ ಡಿಪಾರ್ಚರ್ ಸಿಗ್ನಲ್ಲು ಸಿಕ್ತು ನಮ್ಗೆ. ಮಳೆರ ಅಂತೂ ಇವತ್ತು ನಮಗೆ ಸಾಥ್ ಕೊಡಲಿಲ್ಲ. ಬಟ್ ನಮ್ಮ ಮಾನ್ಸೂನ್ ಅಷ್ಟೇ ಅಲ್ಲ, ಚೇಸಿಂಗ್ ಮಾನ್ಸೂನ್ ಸೀರೀಸ್ನ ಬಿಡೋದು ಬೇಡ. ಇವತ್ತಂತೂ ನಾವು ಚೇಸ್ ಮಾಡೋಕ್ಕಾಗಲಿಲ್ಲ. ನಾವು ಅದ್ರ ಹಿಂದೆ ಹೋಗ್ತೀವಿ, ಆ ಮಾನ್ಸೂನ್ ಇನ್ನೊಂದ್ರ ಹಿಂದೆ ಹೋಗ್ತಾ. ಸೊ ಇದಕ್ಕೆಲ್ಲ ನಾವು ಎಷ್ಟು ಡೆಡಿಕೇಶನಿಂದ ಬಂದಿದ್ದೀವಿ ಅಂದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ಪ್ಲ್ಯಾನ್ ಮಾಡಿದ್ದೀವಿ. ಫಸ್ಟ್ ಕ್ಲಾಸ್ AC ಒಳಗೆ ಟ್ರಾವೆಲ್ ಮಾಡಿ ಬಂದೀವಿ ರೀ. ಈ ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡೋಕ್ಕೆ ಕೇರಳದ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೇಷನ್ ಒಳಗೂ ನಿಮಗೆ ಬರೀ 2 ಪ್ಲಾಟ್ಫಾರ್ಮ್ ನೋಡೋಕೆ ಸಿಗ್ತಾವೆ. ಒಂದು ಮೇನ್ ಲೈನ್ ಆ ಸೈಡ್ ಅಪ್ ಆ್ಯಂಡ್ ಡೌನ್ ಒಳಗೆ ಅಷ್ಟೇ ನಿಮ್ಗೆ ಸಿಗುತ್ತೆ. ಆಲ್ಮೋಸ್ಟ್ ಈಗ ಒಂದು 90% ಜರ್ನಿ ಎಂಡ್ ಆಗೈತೆ. ಬಟ್ ನೀಟ್ನೆಸ್ ನೋಡ್ರಿ ಇಲ್ಲಿ. ಇದಷ್ಟೇ ಅಲ್ಲದೆ ನೀವು ಸ್ಟೇಷನ್ ಒಳಗೂ ನೀಟ್ನೆಸ್ ನೋಡ್ರಿ. ಪೂರ್ತಿ ವಿಡಿಯೋದಾಗ ನೋಡ್ಕೊಂಬರ್ರಿ ನೀವು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇವರು ಮೇಂಟೈನ್ ಮಾಡಿರ್ತಾರೆ ಅಂತ. ಅದಷ್ಟೇ ಅಲ್ಲದೆ ಇಲ್ಲೇ ಏರ್ಪಾಟನ್ನು ಹಂಗೆ ಮಾಡಿರ್ತಾರೆ ರೈಲ್ವೆ ಆಫೀಷಿಯಲ್ಸ್ ಕಡೆಯಿಂದ. ಪ್ರತಿಯೊಂದು ಡಸ್ಟ್ಬಿನ್ ಒಳಗೂ ನೀವು ಆಗಾಗ ಫ್ರೀಕ್ವೆಂಟ್ ಚೇಂಜಸ್ ಆಗ್ತಿರ್ತಾವೆ. ತೋರಿಸ್ತಾನೆ ನಾನು ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಈಟ್ರೆ ನಿಮ್ಗೆ ಎಲ್ಲರೂ ಹೊಲಸು ಬಿದ್ದಿದ್ರಿ. ಇಲ್ಲಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಇವರೆಲ್ಲ ಸ್ಟೇಷನ್ಸ್. ಅದಕ್ಕೊಂದು ಸಲ್ಯೂಟ್ ಹೇಳಲೇಬೇಕಾ. ಈಗ ನಾವು ತಿರುವನಂತಪುರಂ ನಾರ್ತ್ನ ಸ್ಕಿಪ್ ಮಾಡತ್ತೀವಿ. ಬಟ್ ಸನ್ಸೆಟ್ ಎಷ್ಟು ಮಸ್ತ್ ಆಗತ್ತದ ನೋಡ್ರಿ ಇಲ್ಲಿ. ತಿರುವನಂತಪುರಂ ನಾರ್ತ್ ಅಂದ್ರೆ ಮೊದಲಿಂದ ಕೊಚುವೇಲಿ ಇದೆ ಸ್ಟೇಷನ್. ನಾರ್ತ್ ಅಲ್ಲ, ಒಳ್ಳೆ ಮೇಲೆ ಇಲ್ಲಿ ರಿಟೈರಿಂಗ್ ರೂಮ್ ಡಾರ್ಮೆಟ್ರಿನೂ ಇದೆ ನೋಡ್ರಿ. ಇಲ್ಲಿ ಏನ್ರ ತಿರುವನಂತಪುರಂ ಬರತ್ತೀರ ಅಂತಂದ್ರೆ ಸೆಂಟ್ರಲಲ್ಲೂ ಸಿಗುತ್ತಲ್ಲ. ಸಿಗತ್ತೆ. ಮತ್ತೆ ಅಲ್ಲಿ ಬಸ್ ಏನು ಕರ್ನಾಟಕದಿಂದ ಬರೋ ಪ್ರತಿ ಗಾಡಿನೂ PVCMಗೆ ಬರೋ ಕಾರಣ ಅದು ಯೂಸ್ ಆಗತ್ತೆ. ಹಾಂ, ಬಟ್ ಇದು ಇದು ಸಿಟಿಯಿಂದ ಭಾಳ ದೂರ ಆಗುತ್ತೆ. ನೀವೇನಾರ ಸೆಂಟ್ರಲ್ಗೆ ಹೋದ್ರಂದ್ರೆ ಸೆಂಟ್ರಲ್ದಾಗೂ ನಿಮ್ಗೆ ರೂಮ್ ಸಿಗುತ್ತೆ. ಬಟ್ ಅದ್ರ ಕಂಡೀಷನ್ ಹೇಳ್ಬರೋ ಹೆಂಗಿತ್ತು. ಅದೇ ತಿಗನೆ ಕಾಟ. ಮತ್ತು ಇದು ರೈಲ್ವೆ ಸ್ಟೇಷನ್ ಬಿಟ್ಟು ಅದು ಬಸ್ ಸ್ಟ್ಯಾಂಡ್ ಒಳಗೆ ಏನೈತಲ್ಲ ರೀ, ಅದು ಚಲೋ ಐತಿ. ಆಯ್ಲಿ ಫೇಸ್ ಇಟ್ಕೊಂಡು 11 ತಾಸು ಜರ್ನಿ ಮಾಡಿ ಫೈನಲಿ ನಾವೀಗ ಎಂಟ್ರ್ ಆಗಿವಿ ರೀ ಕೇರಳದ ರಾಜಧಾನಿ ತಿರುವನಂತಪುರಂಗೆ. ಸೊ ಈ ಗಾಡಿ ನನಗಂತೂ ಎಲ್ಲಿ ಬರೀ ತಿರುವನಂತಪುರಂ ಮಟ್ಟ ಅಷ್ಟೇ ರನ್ ಆಗೈತೆ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಳಗೆ A to Z ಗಾಡಿ ಖಾಲಿ ಆಗಿಬಿಟ್ಟೈತಿ. ನಾಗರ್ಕೋಯಿಲಿಗೆ ಇದೆ ಹೆಸರಿನ ಮಟ್ಟ ಒಟ್ಟು ಹೋಗುತ್ತೆ. ಸೊ ನೀವೇನರ ಮಂಗಳೂರಿಂದ ಕನ್ಯಾಕುಮಾರಿ ಹೋಗೋಕೆ ಪ್ಲ್ಯಾನ್ ಮಾಡತ್ತೀರಿ, ಡೇ ಟೈಮ್ ಟ್ರೈನ್ ನೋಡತ್ತೀರಿ ಅಂತಂದ್ರೆ ನಿಮ್ಗೆ ಈ ಗಾಡಿ ಐತ್ರಿ. ಬಟ್ ಡೇ ಟೈಮ್ ಇದನ್ನು ಸ್ಲಾಟ್ಗಿಂತ ನೈಟ್ ಟೈಮ್ ಇಟ್ಟಿದ್ರೆ ಭಾರಿ ಬಸ್ ಇರುತ್ತೆ. ಆರಾಮಾಗಿ ಮಲ್ಕೊಂಡು ಈ ಗಾಡಿ ಮಜಾ ತೊಗೋಬೋದಿತ್ತು ನೀವು.
ನಮ್ದು ಇಲ್ಲಿಂದ ನೆಕ್ಸ್ಟ್ ಜರ್ನಿ ಇರ್ತೀನಿ ರಾಮೇಶ್ವರಮಕ್ಕೆ ರೀ. ಹೌದು ರೀ, ತಿರುವನಂತಪುರಂದಿಂದ ನಾವು ರಾಮೇಶ್ವರಂ ಹೋಗ್ತೀವಿ, ನಾರ್ಮಲ್ ರೂಟ್ ಮೇಲಲ್ಲ. ಹೆಂಗಂತ ಇಂಟೀರಿಯರ್ ತಮಿಳ್ನಾಡು, ನೀವು ದಿಂಡುಗಲ್ಲ ಕೊಡೈಕೆನಲ್ ಎಲ್ಲ ನೋಡ್ರಿ, ಒಂದು ಪಿಕ್ಚರ್ ಬಂದಿತ್ತಲ್ಲ ಅದು, ಆ ಗುಡ್ಡನ ನಾವು ಸುತ್ತ ಹೊಡಿತೇವೆ. ಸುತ್ತ ಹೊಡೆದ ಮಸ್ತ್ ಅರ್ಲಿ ಮಾರ್ನಿಂಗ್ ಜರ್ನಿ ಜೊತೆ ನೀವು ನೋಡ್ಬೋದಾ. ನಾವು ರಾಮೇಶ್ವರಂ ಪಾಂಬನ್ ಬ್ರಿಡ್ಜ್ನ ಕ್ರಾಸ್ ಮಾಡೋದು. ಸೊ ಅಪ್ ಟು ರಾಮೇಶ್ವರಂ ಮಠ ನಿಮ್ಗೆ ಜರ್ನಿ ತೋರಿಸ್ತೀನಿ. ಯಾಕಂತಂದ್ರೆ ಆ ಟ್ರೈನ್ ಹೋಗಿ ಮುಟ್ಟುತ್ತೆ ಮಧ್ಯಾಹ್ನ 12 ಗಂಟೆಗೆ. ಸೊ ಈ ನಮ್ಮ ಅಮೃತ್ ಭಾರತ ದುಡಿಯೋ ಹಂಗೆ ಅನಿಸ್ತಾ ಇದು ಹಾವು ಏನಿ ಥರ ಐತ್ರಿ. ಯಾಕಂತಂದ್ರೆ ನಮ್ಗೆ ಅಷ್ಟೇ ಇದು ಸಿಗಲಿಲ್ಲ, ಏನಂತಂದ್ರೆ ಮಳೆ ಸಿಗಲಿಲ್ಲ. ಸ್ಟಾರ್ಟಿಂಗ್ ಒಳಗೆ ಸಿಗ್ತಾ ಮಸ್ತ್ ಎಕ್ಸೈಟ್ಮೆಂಟ್ ಇತ್ತು, ಶೂರ್ನೂರ್ ಮಠ ಮಸ್ತ್ ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ಆ ಎಕ್ಸೈಟ್ಮೆಂಟ್ ಒಂದು ಸ್ವಲ್ಪ ಡೌನ್ ಹಾಕೊಂತ ಬಂತ. ಬಟ್ ಕೇರಳದ ವೈಬ್ಸ್ ನೋಡಿ ನಮಗೆ ಮತ್ತೆ ಎನರ್ಜಿ ಬಂತ, ಯಾವಾಗ ತನ್ನ ಗಾಳಿ ಬೀಸ್ತಾ. ಸೊ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಒಂದಿಷ್ಟು ವಿಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಠ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.